ಬಲವಂತವಾಗಿ ಹೆಣ್ಣು ಮಕ್ಕಳನ್ನ ಹೊತ್ತು ತರ್ತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು. ಈ ಎಲ್ಲ ಕಿರಾತಕರಿಗೆ ಚಿನ್ನಯ್ಯ ಸಾಥ್ ಕೊಡ್ತಾ ಇದ್ದ, ಈ ಆರೋಪ ಕೇಳಿ ಬರ್ತಾ ಇರೋದು. ಕಿರಾತಕರಿಗೆ ಚಿನ್ನಯ್ಯ ಸಾಥ್ ಕೊಡ್ತಾ ಇದ್ದ ಅನ್ನುವಂತಹ ಆರೋಪ. ಕೀಚಕರು ಮಕರಂದ ಹೀರಿದ ಹೆಣ, ಹಾಗೆ ಆ ಹೆಣವನ್ನ ಹೂತ ಆರೋಪ. ಹಣಕ್ಕಾಗಿ ಕಿರಾತಕರು ಹೇಳಿದಂತೆ ಚಿನ್ನಯ್ಯ ಕೇಳ್ತಿದ್ದ. ಹಾಗಾದ್ರೆ ರಕ್ಕಸರು ಮುಕ್ಕಿದ ಅಸ್ಥಿಗಳನ್ನ ಚಿನ್ನಯ್ಯನೇ ಖುದ್ದಾಗಿ ಹೂಳ್ತಾ ಇದ್ನ. ಶವ ಹೂತಿದ್ದ ಬಗ್ಗೆ ಮಟ್ಟಣ್ಣನವರ್ಗೆ ಚಿನ್ನಯ್ಯ ಮಾಹಿತಿಯನ್ನ ನೀಡಿದ್ನಂತೆ. ವಿಚಾರಣೆಯ ವೇಳೆ ಗಿರೀಶ್ ಮಟ್ಟಣ್ಣನವರ್ ಅಸ್ಥಿ ಬಾಂಬ್ ಸಿಡಿಸಿದಾರ. ಹಾಗಾದ್ರೆ ಮಟ್ಟಣ್ಣನವರ್ ಮಾಹಿತಿಯಂತೆ ಬಂಗ್ಲೆ ಗುಡ್ಡದಲ್ಲಿ ಶೋಧ ಕಾರ್ಯ ನಡೀತು. ಎಸ್ಐಟಿಗೆ ಇದೇ ಸಂದರ್ಭದಲ್ಲಿ ಅಸ್ಥಿ ಪಂಜರ, ರಾಶಿ ರಾಶಿ ಮೂಳೆ ಸಿಕ್ಕಿರುವುದು. ಈಗ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವೇನು ನಿಮಗೆ ಬಿತ್ತರಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಹೇಳಿರೋದು ಚಿನ್ನಯ್ಯ ಗಿರೀಶ್ ಮಟ್ಟಣ್ಣನವರಿಗೆ ಹೇಳಿರೋದು. ಅಂದ್ರೆ ನಾವೇನು ಹೇಳ್ತಿದ್ವಿ, ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಕರೆತರಲಾಗ್ತಾ ಇತ್ತು. ಬಂಗ್ಲೆ ಗುಡ್ಡ ಅನ್ನುವಂಥದ್ದು ಕಿರಾತಕರ ಅಡ್ಡೆಯಾಗಿ ಪರಿವರ್ತನೆ ಆಗೋಗ್ಬಿಟ್ಟಿತ್ತು. ಆದ್ರೆ ಕಿರಾತಕನಿಗೆ ಚಿನ್ನಯ್ಯ ಸಾಥ್ ಕೊಡ್ತಾ ಇದ್ದಂತೆ. ಯಾವ ರೀತಿ ಸಾಥ್ ಕೊಡ್ತಾ ಇದ್ದ? ಕೀಚಕರು ಮಕರಂದವನ್ನ ಹೀರಿದ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಲಾತ್ಕಾರ ಮಾಡಿ ಅವರಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯ ಅಟ್ ಸ್ಪಾಟ್ ಅಲ್ಲಿ ಇರ್ತಾ ಇದ್ದ, ಅವರಿಗೆ ಸಾಥ್ ಕೊಡ್ತಾ ಇದ್ದ. ಅದಾದ್ಮೇಲೆ ಇಫ್ ಇನ್ ಕೇಸ್ ಏನಾದ್ರೂ ಸತ್ತೋದ್ರೆ, ಇಫ್ ಇನ್ ಕೇಸ್ ಅಲ್ಲ, ಸತ್ತು ಹೋದಂತಹ ಪಕ್ಷದಲ್ಲಿ ಆ ಹೆಣಗಳನ್ನ ಆತನೇ ಖುದ್ದಾಗಿ ಹೂಳ್ತಾ ಇದ್ದ. ಅದಾದ ಮೇಲೆ ಎಲ್ಲ ವಿಚಾರವೂ ಕೂಡ ಚಿನ್ನಯ್ಯನಿಗೆ ಗೊತ್ತಿತ್ತಲ್ಲ, ಅಲ್ಲಿ ಏನೇನು ನಡೆಯುತ್ತೆ ಅಂತ. ಅದಾದ ಮೇಲೆ ಹಣಕ್ಕಾಗಿ ಕಿರಾತಕರನ್ನ ಚಿನ್ನಯ್ಯ ಒಂದು ಕಡೆ ಎದುರಿಸ್ತಾ ಇದ್ನು, ಅಥವಾ ಹಣಕ್ಕಾಗಿ ಕಿರಾತಕರು ಹೇಳ್ದಂತೆ ಚಿನ್ನಯ್ಯ ಕೇಳ್ತಾ ಇದ್ನು. ಇದೆಲ್ಲವನ್ನ ಕೂಡ ಚಿನ್ನಯ್ಯ ಸ್ವತಃ ಶವವನ್ನ ಹೂತಿಟ್ಟ ಬಗ್ಗೆ, ಬಂಗ್ಲೆ ಗುಡ್ಡದ ಆ ರಹಸ್ಯ ಏನಿದೆ ಎಲ್ಲವನ್ನ ಮಟ್ಟಣ್ಣನವರಿಗೆ ಚಿನ್ನಯ್ಯ ಮಾಹಿತಿಯನ್ನ ನೀಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಕೂಡ ಇಷ್ಟು ದಿನಗಳ ಸುದೀರ್ಘ ಅವಧಿಯಲ್ಲಿ ಎಲ್ಲೂ ಕೂಡ ತುಟಿಕ್ ಪಿಟಿಕ್ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರಲಿಲ್ಲ. ಆದ್ರೆ ಈಗ ಹೊಸದಾಗಿ ಅಸ್ಥಿ ಬಾಂಬ್ ಅನ್ನ ಇಟ್ಟಿದ್ದಾರೆ. ಮಟ್ಟಣ್ಣನವರ ಮಾಹಿತಿಯಂತೆ ಬಂಗ್ಲೆ ಗುಡ್ಡದಲ್ಲಿ ಶೋಧ ಕೂಡ ನಡೀತಾ ಇದೆ. ಎಸ್ಐಟಿಗೆ ನೂರಾರು ಅಸ್ಥಿ ಪಂಜರ, ರಾಶಿ ಮೂಳೆ ಸಿಕ್ಕಿದ್ಯಾ? ಹಾಗಾದ್ರೆ ಬೆಳ್ತಂಗಡಿಯಲ್ಲಿ ಕಡೆಗೂ ಬೆಳಗಿತ್ತು ಸತ್ಯದ ಬೆಳಕು. ನೂರಾರು ವ್ಯಕ್ತಿಗಳ ಮೂಳೆ ಎಸ್ಐಟಿ ಅಧಿಕಾರಿಗಳಿಂದ ಪತ್ತೆಯಾಗಿದೆ. ದೂರುದಾರ ಚಿನ್ನಯ್ಯ ತೋರಿಸದಿದ್ರು ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿರುವುದು. ಕಡೆಗೂ ಆಚೆ ಬರ್ತಾ ಇದೆ ಅನುಮಾನಾಸ್ಪದ ಸಾವಿನ ಸತ್ಯ. ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿಗೆ ಸಿಕ್ಕಿವೆ ನೂರಾರು ಅಸ್ಥಿ. ಇಲ್ಲಿವರೆಗೂ ತನಿಖೆಯಲ್ಲಿ ಎಸ್ಐಟಿಗೆ ಇದೇ ಮುಖ್ಯ ಸಾಕ್ಷಿ. ಅಂದ್ರೆ ಸುಳ್ಳು ಜಾಗವನ್ನ ತೋರಿಸೋದು, ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದ ಚಿನ್ನಯ್ಯ ಇಷ್ಟು ದಿನ. ಈಗ ಅಸಲಿ ಜಾಗದ ಜಾಡನ್ನ ಹಿಡಿದು ನೂರಾರು ಅಸ್ಥಿ ಪಂಜರದ ಹುಡುಕಾಟದಲ್ಲಿ ಎಸ್ಐಟಿ ಟೀಮ್ನವರು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಅಸ್ಥಿ ಪಂಜರಗಳನ್ನು ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ತಯಾರಿ ಕೂಡ ನಡೆದಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೇವಲ ನಾವು ಹೇಳ್ತಾ ಇರೋದು ನೂರಾರು ಅಸ್ಥಿಗಳು ಸಿಕ್ಕಿದೆ ಅಥವಾ ಅಸಲಿಗೆ ಜಾಗದ ಜಾಡನ್ನ ಎಸ್ಐಟಿ ಅಧಿಕಾರಿಗಳು ಕಂಡು ಹಿಡಿದಿದ್ದಾರೆ ಅಂತ ಮಾತ್ರ ಅಲ್ಲ, ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಅಥವಾ ಎಫ್ಎಸ್ಎಲ್ ಕಳಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ತಯಾರಿಯನ್ನ ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಶರತ್. ಇಷ್ಟು ದಿನಗಳ ಕಾಲ, ಹತ್ರ ವರ್ಷಗಳೇ ಕಳೆದೋಯ್ತು, ಅಸ್ಥಿ ಪಂಜರದ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಏಕಾಏಕಿ ಚಿನ್ನಯ್ಯ ಬರ್ತಾರೆ, ಜಾಗಗಳನ್ನ ಗುರುತು ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಅಸ್ಥಿ ಪಂಜರದ ಕುರುಹುಗಳು ಸಿಕ್ಕಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳಿಗೂ ಅನುಮಾನ ಇತ್ತು ಅನ್ಸುತ್ತೆ. ಈಗಾಗಲೇ ಅಸ್ಥಿ ಪಂಜರಗಳನ್ನ ತಗೊಂಡು ಎಫ್ಎಸ್ಎಲ್ಗೂ ಕೂಡ ಕಳಿಸೋದಕ್ಕೆ ತಯಾರಿ ನಡೆಸ್ತಾ ಇದೆ. ಏನಿದೆ ಇನ್ಸೈಡ್ ಸುದ್ದಿ? ಡಯಾನ, ಈ ಒಂದು ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇತ್ತು. ತನಿಖೆ ಮಾಡುವಂತಹ ವೇಳೆಯಲ್ಲಿ ಶೋಧ ಕಾರ್ಯದಲ್ಲಿ ಉತ್ಖನನ ಪ್ರಕ್ರಿಯೆ ಏನ್ ನಡೀತಾ ಇತ್ತು, ಆ ಒಂದು ಪ್ರಕ್ರಿಯೆಯಲ್ಲಿ 6 ಮತ್ತು 0.6 ಮತ್ತು 0.11A ಎರಡು ಕಡೆಗಳಲ್ಲಿ 2 ದೇಹಗಳು ಮಾತ್ರ ಪತ್ತೆ ಆಗಿತ್ತು. ಜೊತೆಗೆ ಚಿನ್ನಯ್ಯ 164 ಅಂದ್ರೆ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ, ಆ ಒಂದು ಬುರುಡೆಯ ಒಂದು ಮಾತ್ರ ಸಿಕ್ಕಿತ್ತು. ಅದಾದ ನಂತರದಲ್ಲಿ ಆ ಬುರುಡೆ ಎಲ್ಲಿಂದ ತಂದಿರಬಹುದು ಆತ ಅನ್ನುವಂತಹ ಒಂದು ಹುಡುಕಾಟ ನಡೆದಾಗ ಆತ ಸುಳ್ಳುಗಳನ್ನ ಹೇಳಿದ್ದ. ಆ ಒಂದು ಕಾರಣಕ್ಕೆ ಲೈಯಿಂಗ್ ಅಂಡರ್ ದ ಓತ್ ಅಂದ್ರೆ 164 ಸ್ಟೇಟ್ಮೆಂಟ್ ಅಂತೂ
ಮ್ಯಾಜಿಸ್ಟ್ರೇಟಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಮ್ಯಾಜಿಸ್ಟ್ರೇಟಲ್ ಸ್ಟೇಟ್ಮೆಂಟ್ ಅಂಡರ್ ಅಲ್ಲಿ ಸುಳ್ಳು ಹೇಳಿದ್ರೆ ಅದನ್ನ ಏನು ಚಮಾರ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಆ ಒಂದು ಕಾರಣಕ್ಕಾಗಿ ಪರ್ಜುರಿ ಮತ್ತೆ ಫೋರ್ಜರಿ ಎರಡೂ ಕೇಸನ್ನ ಹಾಕಿ ಆತನನ್ನ ಬಂಧನವನ್ನ SIT ಮಾಡ್ಕೊಂಡಿದ್ರು. ಜೊತೆಗೆ ಕಸ್ಟಡಿಗೆ ಕೂಡ ತಗೊಂಡಿದ್ರು. 14 ದಿನಗಳ ಕಸ್ಟಡಿಯ ನಂತರ ಈಗ ನಿನ್ನೆ ಆತನ ಕಸ್ಟಡಿ ಎಂದಾಗತ್ತೆ. ಅದರ ಜೊತೆಯಲ್ಲಿ ಆತ ಹೇಳಿರುವಂತಹ ಸುಳ್ಳುಗಳು, ತೋರಿಸುವ ಸುಳ್ಳು ಜಾಗಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ. ಅದರ ಜೊತೆಗೆ ಆತ ಕೆಲವೊಂದು ವಿಚಾರಗಳನ್ನ ಕೂಡ ಮುಕ್ತವಾಗಿ ಅಂದ್ರೆ ಓಪನ್ ಆಗಿ ಹೇಳಿಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ SIT ತನಿಖಾ ತಂಡ ತಂದು ಬಿಟ್ಟಿತ್ತು. ಈಗ ಬಂಗಲೆಗುಡ್ಡ ಆತ ತೋರಿಸಿದ ಜಾಗವನ್ನು ಹೊರತುಪಡಿಸಿ ಅದೇ ಬಂಗಲೆಗುಡ್ಡದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವ್ಯಕ್ತಿಗಳ ಸಾವಿರಾರು ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕರ್ನಾಟಕ ನ್ಯೂಸ್ ಫೀಡ್ಗೆ ಲಭ್ಯವಾಗಿದೆ. ಇದು SITಯ ಉನ್ನತ ಮೂಲಗಳೇ ಹೇಳಿರುವಂತಹ ಅಧಿಕೃತ ಮಾಹಿತಿ ಆಗಿರೋದ್ರಿಂದ ಇದು ಕರ್ನಾಟಕ ನ್ಯೂಸ್ ಫೀಡ್ ನ ಎಕ್ಸ್ಕ್ಲೂಸಿವ್. ಅದರ ಜೊತೆಗೆ ಈ ಒಂದು ಪ್ರಕರಣ ಏನು ಮುಗ್ದೇ ಹೋಯ್ತು, ಏನು ಸಿಕ್ಕಿಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅತಿ ದೊಡ್ಡ ಸಾಕ್ಷಿಯಾಗಿ ಅತಿ ದೊಡ್ಡ ಒಂದು ಈಗ ಈ ಒಂದು ಪ್ರಕರಣವನ್ನ ಇನ್ನೇನು ಒಂದು ವಾರದಲ್ಲಿ ಮುಗಿದೋಗುತ್ತೆ, ವೈಂಡ್ ಅಪ್ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ SIT ಮೂಲಗಳು ಹೇಳಿದ್ವು. ಆದ್ರೆ ಈ ಒಂದು ಪ್ರಕರಣ ಇಷ್ಟಕ್ಕೆ ನಿಲ್ಲಲ್ಲ. ಇದು ಕೇವಲ 90 ಡೇಸ್ಗೆ ಮುಗಿಬೇಕಾಗತ್ತೆ ಯಾವುದೇ ಒಂದು ಪ್ರಕರಣದ ತನಿಖೆ ಆದ್ರೂ ಕೂಡ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅದು 90 ಡೇಸ್ ಸಾಕಾಗಲ್ಲ, ಅದಕ್ಕೆ ಕೋರ್ಟಿನ ಪರ್ಮಿಷನ್ ಕೂಡ ಬೇಕಾಗತ್ತೆ. ಅಷ್ಟು ದೊಡ್ಡ ತನಿಖೆ ಮುಂದಿನ ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆ ಅಂತಂದ್ರೆ ನಿನ್ನೆ ರಾತ್ರಿ ಗಿರೀಶ್ ಮಟ್ಟಣ್ಣನವರ್ ತೋರಿಸಿರುವ ಜಾಗದಲ್ಲಿ ಸಿಕ್ಕಿರುವ ಮೂಳೆಗಳ ಸಂಖ್ಯೆ ಆ ಒಂದು ಬೃಹತ್ ಆಕಾರದಲ್ಲಿದೆ, ಬೃಹತ್ ಸಂಖ್ಯೆಗಳಲ್ಲಿದೆ. ಈ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣದ ತನಿಖೆ ಕೂಡ ಮುಂದುವರಿಯಲಿದೆ. ಜೊತೆಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಇಲಾಖೆ ಅವರ ಒಂದು ಸಹಾಯವನ್ನು ಕೂಡ SIT ಈಗಾಗಲೇ ಕೇಳಿದೆ. ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪ್ರಕರಣದ ಈ ಇಡೀ ಒಂದು ವೃತ್ತಾಂತದಲ್ಲಿ ಬಹಳ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಎವಿಡೆನ್ಸ್ ಈಗ ಸಿಕ್ಕಿದೆ ಡಯಾನಾ. ಓಕೆ, ಈಗಾಗಲೇ ಸುಳ್ಳು ಜಾಗವನ್ನ ತೋರಿಸಿ ಚಳ್ಳೆ ಹಣ್ಣನ್ನ ತಿನ್ಸಿದ ಚಿನ್ನಯ್ಯ ಒಂದ್ ಕಡೆ, ಮತ್ತೊಂದ್ ಕಡೆ ಗಿರೀಶ್ ಮಟ್ಟಣ್ಣನವರ್, ಇವರಿಬ್ರು ಕೂಡ ಈ ತನಿಖೆ ಅಥವಾ ಈ ಎವಿಡೆನ್ಸ್ ಆಗಿ ಯಾವ ರೀತಿ ಪ್ರಭಾವ ಬೀರತ್ತೆ ಈ ಕೇಸ್ಗೆ ಅಂತ? ಡಯಾನಾ, ಈ ಒಂದು ಪ್ರಕರಣದಲ್ಲಿ ನಾವು ಎರಡು ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಚಿನ್ನಯ್ಯ, ದೂರದಾರ ಚಿನ್ನಯ್ಯ ಏನ್ ಬಂದಿದ್ದ, ಮುಂಚೆ ಆತನ ಹೆಸರನ್ನ ಕೂಡ ಹೇಳೋಕ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಹಿ ವಾಸ್ ಪ್ರೊಟೆಕ್ಟೆಡ್ ಅಂಡರ್ ಇದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಪ್ರೊಟೆಕ್ಟ್ ಆಗಿದ್ರು. ಆ ಒಂದು ಕಾರಣದಿಂದ ಅವರ ಹೆಸರನ್ನು ಕೂಡ ಹೇಳೋಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಆತನನ್ನ ಎಲ್ಲರೂ ಕೂಡ ನಂಬಿದ್ರು. ಗಿರೀಶ್ ಮಟ್ಟಣ್ಣ ಅವರಿಂದ ಹಿಡಿದು SIT ಇಂದ ಹಿಡಿದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನೇ ಆತನ ಮಾತನ್ನ ನಂಬಿದ್ರು. ಆದ್ರೆ ಆತ ಬಹಳಷ್ಟು ಸುಳ್ಳುಗಳನ್ನ, ಬಹಳಷ್ಟು ಮೋಸವನ್ನ ಮಾಡಿದ್ದಾನೆ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ SITಗೆ ಗೊತ್ತಾಗತ್ತೆ. ಅದಾದ ನಂತರದಲ್ಲಿ ಆತನನ್ನೇ ಬಂಧನವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಕೆಲ ಸತ್ಯಗಳನ್ನ ನಿಜವಾಗ್ಲೂ ಅವನು ಆಚೆ ಹೇಳ್ತಾನೆ. ಅದರ ನಂತರದಲ್ಲಿ ಇನ್ನೊಂದು ಮಜಲು ನೋಡ್ಬೇಕು ಅಂತಂದ್ರೆ ಗಿರೀಶ್ ಮಟ್ಟಣ್ಣ ಅವರು ಹೇಗೆ ತೋರಿಸಿದ್ರು ಆ ಒಂದು ಜಾಗವನ್ನ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ, ಅವರು ಷಡ್ಯಂತ್ರದ ಭಾಗ, ಈ ರೀತಿಯ ಮಾತುಗಳನ್ನ ಎಲ್ಲಾ ಕಡೆ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಸೊ ಹಾಗಿದ್ದಾಗ ಅವ್ರು ಹೇಗೆ ತೋರ್ಸೋಕ್ ಸಾಧ್ಯ ಅಂತಂದ್ರೆ ಈ ಒಂದು ಪ್ರಕರಣ SITಗೆ ಹೋಗೋಕ್ಕಿಂತ ಮುಂಚೆಯೇ ದೂರದಾರ ಚಿನ್ನಯ್ಯ ಆಲ್ರೆಡಿ ತೋರಿಸಿದ್ದೆ ಈ ಒಂದು ಜಾಗಗಳನ್ನ. ಆದ್ರೆ SITಗೆ ಸ್ಟೇಟ್ಮೆಂಟ್ ಕೊಡುವಾಗ, SITಗೆ ಜಾಗಗಳನ್ನ ತೋರಿಸುವಾಗ ಮಾತ್ರ ಆತ ಸುಳ್ಳು ಹೇಳಿದ್ದ. ಸೊ ಈ ಒಂದು ಬುರುಡೆ ಗ್ಯಾಂಗ್ ಅನ್ನುವಂತಹ ಒಂದಿಷ್ಟು ನೇಮಿಂಗ್ ಗಳನ್ನ ಮಾಡಿದ್ರು. ಕೆಲವೊಂದು ಅದಕ್ಕೆ ಯಾವ ವಿಚಾರಗಳಿದಾವೆ, ಅದರ ಹಿಂದಿರುವಂತಹ ಒಂದು ಲೆಕ್ಕಾಚಾರಗಳೇನು ಅದು ಗೊತ್ತಿಲ್ಲ. ಆದ್ರೆ ಈ ಬುರುಡೆ ಗ್ಯಾಂಗ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿರುವಂತವ್ರು ಇದನ್ನ ನೋಡ್ಲೇಬೇಕು. ಯಾಕೆಂದ್ರೆ ತನಿಖೆ ಇನ್ನು ಮುಗ್ದಿಲ್ಲ. ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಆ ಜಾಗವನ್ನ ತೋರಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ಮುಂಚೆ ಚಿನ್ನಯ್ಯ ಹೇಳಿದ್ದ. ಮತ್ತೆ ಉದಯ್ ಜೈನ್ ಅನ್ನುವಂತಹ ಒಂದು ವ್ಯಕ್ತಿ ಧರ್ಮಸ್ಥಳದಲ್ಲಿ ಆತ ಆಟೋ ಡ್ರೈವರ್ ಆಗಿದ್ದ. ಆತನನ್ನ ಕೂಡ ಕರೆದುಕೊಂಡು ಬಂದು ತನಿಖೆಯನ್ನ ಮಾಡಲಾಗಿದೆ, ವಿಚಾರಿಸಲಾಗಿದೆ. ಆತ ಕೂಡ ಇವತ್ತು ಸಂಜೆ ಒಳಗೆ ಬಂಧನವಾಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅನ್ನುವಂತಹ ಒಂದು ಮಾತಿದೆ. ಕಡೆಗೂ ಕೂಡ ಬೆಳ್ತಂಗಡಿಯಲ್ಲಿ
ಸತ್ಯದ ಬೆಳಕು ಹಬ್ಬಿದೆ. ಅಂದರೆ ಈಗಾಗಲೇ SIT ಅಧಿಕಾರಿಗಳು ಗಿರೀಶ್ ಮಟ್ಟಣ್ಣನವರು ಹೇಳಿದಂತಹ ಕೆಲವೊಂದಷ್ಟು ಹೇಳಿಕೆಗಳನ್ನು ತೆಗೆದುಕೊಂಡು ಗುರುತು ಮಾಡಿದಂತಹ ಅಥವಾ ಅವರು ತೋರಿಸಿದಂತಹ ಜಾಗದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ನೂರಾರು ಅಸ್ಥಿ ಪಂಜರಗಳು ಸಿಕ್ಕಿದೆ. FSL ರಿಪೋರ್ಟ್ಗೆ ಕಾಯ್ತಾ ಇರೋದು. ಅಂದರೆ ಅದು ನೂರಾರು ಶವಗಳೇನಿದೆ ಎಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದ, ಅದಕ್ಕಿಂತ ಮುಂಚೆ ಅತ್ಯಾಚಾರ ಎಸಗಿ ಶವವನ್ನ ಹೂತಿಡಲಾಗಿದ್ದ ಕೆಲವೊಂದಷ್ಟು ಪ್ರಶ್ನೆಗಳು. ಹಾಗಾಗಿ ಚಿನ್ನಯ್ಯ ನೇರವಾಗಿ ಆ ಜಾಗವನ್ನ ತೋರಿಸದೆ ಚಳ್ಳೆ ಹಣ್ಣನ್ನ ತಿನ್ಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ SIT ಅಧಿಕಾರಿಗಳು ಅಷ್ಟೇನು ದಡ್ರಲ್ಲ ಅನ್ನೋದು ಈ ಒಂದು ಕೇಸಿನಿಂದ ಅಥವಾ ಈ ಒಂದು ಘಟನೆಯಿಂದ ನಮಗೆ ಗೊತ್ತಾಗತ್ತೆ. ಇನ್ನು ನೂರಾರು ವ್ಯಕ್ತಿಗಳ ಮೂಳೆ SIT ಅಧಿಕಾರಿಗಳಿಂದ ಪತ್ತೆಯಾಗಿರುವ ಸಂಬಂಧ FSL ರಿಪೋರ್ಟ್ ಬರಬೇಕು. ಅಂದರೆ ಎಷ್ಟೇ ಆಟಗಳಾಡಿದ್ರು, ಎಷ್ಟೇ ಕಣ್ಣಾಮುಚ್ಚಾಲೆ ಆಟಗಳಾಡಿದ್ರು ಕೂಡ ಸತ್ಯ ಅನ್ನೋದು ಹೊರಗಡೆ ಬರಲೇಬೇಕು. ಎಷ್ಟೆಲ್ಲ ಎಪಿಸೋಡ್ಸ್ಗಳನ್ನ ತೋರಿಸಿದ್ರು, ಒಂದೊಂದು ಕಡೆ ಒಬ್ಬರೊಬ್ರು ಹೆಸರುಗಳನ್ನ ಹೇಳೋದು, ನಮಗೆ ಗೊತ್ತೇ ಇಲ್ಲ ಅಂತ ಹೇಳೋದು, ಅದಾದ ಮೇಲೆ ಉತ್ಖನನದ ಜಾಗಗಳನ್ನು ಬದಲಾಯಿಸಲಾಯಿತು. ಯಾವ ಕಾರಣಕ್ಕೆ? ಇದೇ ಕೇಸ್ನ ಸಂಬಂಧ ವಿದೇಶದಿಂದ ಅಕ್ರಮ ಹಣ ಕೂಡ ಬಂದಿತ್ತು ಅಂತ ಎಲ್ಲವನ್ನ ಕೂಡ ಕೈ ಬಿಡಲಾಗತ್ತಾ? ಪ್ರತಿ ಒಂದನ್ನ ಕೂಡ ಸೂಕ್ಷ್ಮ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಹಾಗಾಗಿ FSL ರಿಪೋರ್ಟ್ ಬಂದ ನಂತರದಲ್ಲಿ ಸತ್ಯಾಸತ್ಯತೆ ಏನು, ಯಾವ ಕಾರಣಕ್ಕಾಗಿ ಹತ್ರ ಎಷ್ಟು ವರ್ಷಗಳ ಕೇಸ್, ಫಾರ್ ಎಕ್ಸಾಂಪಲ್ಗೆ ಪದ್ಮಲತಾ ಕೇಸ್ ಅಂತ ತಗೊಂಡಾಗ 1986ರಲ್ಲಿ ನಾಪತ್ತೆಯಾಗಿರೋದು, ಬರೋಬ್ಬರಿ 39 ವರ್ಷಗಳ ನಂತರದಲ್ಲಿ ನಮಗೆ ಗೊತ್ತಾಗ್ತಾ ಇರೋದು. ಅವತ್ತಿನ ದಿನದಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳು ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಆ ಕೇಸನ್ನು ಕೈ ಬಿಡಲಾಗಿತ್ತು. ಅದಾದ ಮೇಲೆ ಅನನ್ಯ ಭಟ್ ಕೂಡ ಇದೇ ರೀತಿಯಲ್ಲಿ ಕೈ ಬಿಡಲಾದಂತಹ ಕೇಸ್. ಹಾಗಾಗಿ ಯಾವಾಗ ಸೌಜನ್ಯ ಕೇಸ್ ಮುನ್ನೆಲೆಗೆ ಬಂತು, ಯಾವಾಗ ಸೌಜನ್ಯ ಪರ ಹೋರಾಟಗಾರರು ಪದೇ ಪದೇ ಆ ಕೇಸನ್ನು ನೆನಪಿಸೋದಕ್ಕೆ ಶುರು ಮಾಡಿದ್ರು, ಆಗ ಧರ್ಮಸ್ಥಳದಲ್ಲಿ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು, ಈ ರೀತಿಯಾದಂತಹ ಅನುಮಾನಾಸ್ಪದ ಸಾವುಗಳಿಗೆ ಕಾರಣ ಯಾರು? ಬಂಗ್ಲೆಗುಡ್ಡ ನಿಜಕ್ಕೂ ಕೂಡ ಕಿರಾತಕರ ಅಡ್ಡೆಯಾಗಿ ಬದಲಾವಣೆ ಆಗಿತ್ತ? ಹೆಣ್ಣು ಮಕ್ಕಳನ್ನ ಮುಕ್ತಾ ಇದ್ರ ಆ ಕಿರಾತಕರು? ಎಲ್ಲದಕ್ಕೂ ಸಾಕ್ಷಿಯಾಗಿ ಚಿನ್ನಯ್ಯ ನಿಂತ್ಕೊಂಡಿದ್ನ? ಹಣದ ಆಸೆಗೆ, ಹಣದ ಆಮಿಷಕ್ಕೆ ಬಲಿಯಾಗಿದ್ನ ಚಿನ್ನಯ್ಯ? ಮತ್ತಷ್ಟು ತನಿಖೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಚಿನ್ನಯ್ಯನಿಗೆ ಮತ್ತಷ್ಟು ಹಣದ ಆಮಿಷವನ್ನ ಒಡ್ಡಲಾಗಿತ್ತ? ಹಾಗಾಗಿ ಗುರುತು ಮಾಡಿದ ಜಾಗವನ್ನ ತಪ್ಪಾಗಿ ತೋರಿಸಿ ಚಳ್ಳೆ ಹಣ್ಣನ್ನ ತಿನ್ನಿಸುವಂತಹ ಕೆಲಸಕ್ಕೆ ಚಿನ್ನಯ್ಯ ಮುಂದಾಗಿದ್ನ ಅನ್ನುವಂತಹ ಪ್ರಶ್ನೆ. ಅದೇನೇ ಇರಲಿ, SIT ಅಧಿಕಾರಿಗಳು ಕೇವಲ ಗುರುತು ಮಾಡಿರೋ ಜಾಗವನ್ನ ಮಾತ್ರ ನಂಬ್ಕೊಂಡಿರ್ಲಿಲ್ಲ, ಆ ಜಾಗವನ್ನ ಮಾತ್ರ ಅವಲಂಬಿಸಿಕೊಂಡಿರ್ಲಿಲ್ಲ. ಬೇರೆ ಜಾಗದಲ್ಲೂ ಕೂಡ ಅನುಮಾನ ಎಲ್ಲೆಲ್ಲಿತ್ತು ಅಲ್ಲೂ ಕೂಡ ಉತ್ಖನನ ಕ್ರಿಯೆಯನ್ನ ಮಾಡೋದ್ರ ಮೂಲಕ ಈಗಾಗಲೇ ನೂರಾರು ವ್ಯಕ್ತಿಗಳ ಮೂಳೆಯನ್ನ ಪತ್ತೆ ಹಚ್ಚಿದ್ದಾರೆ. SIT ಅಧಿಕಾರಿಗಳು ಪತ್ತೆ ಮಾಡಿದ ಅಸ್ಥಿ ಪಂಜರವನ್ನ FSLಗೂ ಕೂಡ ಕಳುಹಿಸಲಾಗಿದೆ. ವರದಿ ಬರಬೇಕು, ಸತ್ಯಾಸತ್ಯತೆ ಏನಿದೆ, ಅಥವಾ ಆ ಎಲ್ಲ ಶವಗಳು ಸಿಗತ್ತಲ್ಲ, ಎಲ್ಲವೂ ಯಾವ ರೀತಿಯಲ್ಲಿ ಬಲಿಯಾದಂತಹ ಶವಗಳು, ಅತ್ಯಾಚಾರಕ್ಕೊಳಗಾಗಿದ್ವಾ ಅಥವಾ ಒಂದೇ ಜಾಗದಲ್ಲಿ ಅಷ್ಟೊಂದು ಅಸ್ಥಿ ಪಂಜರ ಆಗೋದಕ್ಕೆ ಕಾರಣ ಏನು, ಎಲ್ಲವೂ ಕೂಡ SIT ಶೋಧ ಕಾರ್ಯದಿಂದ ಆಚೆ ಬರ್ತವೆ.